ವಿಶೇಷವಾಗಿ ನನ್ನ ಮತಕ್ಷೇತ್ರದಲ್ಲಿ ತುರ್ಚಿ ಬಬಲೇಶ್ವರ ಒಂದು ಬೇಸಿಗೆ ಕಾಲದಲ್ಲಿ ಒಂದು ದಿವಸ ನಾವು ನೀರನ್ನು ಕೊಡಬೇಕಾದ್ರೆ ಅಲ್ಲಿ ಒಂದು ರಿಸರ್ವಾಯರನ್ನು ಮಾಡಬೇಕು. ಒಂದು ನ್ಯಾಚುರಲ್ ಗಾರ್ಜ್ ಇದೆ, ಅಲ್ಲಿ ಒಂದು ರಿಸರ್ವಾಯರನ್ನ ಮಾಡಿ ನಮಗೆ ಅಲೋಕೇಶನ್ 6.8 TMC ನೀರಿದೆ. ಅದನ್ನ ಬೇಸಿಗೆಯಲ್ಲಿ ಕೂಡ ನಾವು ಅದನ್ನು ನೀರನ್ನು ಉಪಯೋಗಿಸ್ಕೋಬೋದು ಅನ್ನೋ ರೀತಿಯಲ್ಲಿ ಅದೊಂದು ಎಕ್ವಿಸಿಷನ್ ಏನಿಲ್ಲ, ಅಲ್ಲಿ ಎಲ್ಲ ಸರ್ಕಾರಿ ಜಮೀನಿದೆ, ಗಾರ್ಜ್ ಇದೆ ಅಂತೇಳಿ ಅದನ್ನೊಂದು ಮತ್ತು ಇನ್ನೂ ಅನೇಕ ಕೆಲವೊಂದು ಹೊರತಿರಿ ರೇವಣಸಿದ್ದೇಶ್ವರ ಸ್ಕೀಮ್ ಸೆಕೆಂಡು ಈ ಎಲ್ಲನೂ ಕೂಡ ನಾನು ಅವ್ರಿಗೆ ಕೊಟ್ಟು ಈಗ ಅದನ್ನು ಅಂದರೆ ಕ್ಯಾಬಿನೆಟ್ಗೆ ಬರಬೇಕಲ್ಲ, ಪ್ರಪೋಸಲ್ ಸಬ್ಜೆಕ್ಟ್ಸ್ ಬರಬೇಕಾದ್ರೆ ಆ ಇಲಾಖೆಯಿಂದ ಇದು ಬರಬೇಕು ಅಂಥೇಳಿ ನನಗೆ ಅದೆಲ್ಲ ವಿಚಾರ ಗೊತ್ತಿಲ್ಲ. ನನಗೆ ಇವತ್ತಿನ ದಿವಸ ಒಟ್ಟೆ ಇಷ್ಟೇ ಹೇಳ್ತೀನಿ, ಎಲ್ಲರೂ ಕೂಡ ಒಕ್ಕಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಅದರಲ್ಲಿ ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, CWC, ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ನಾವು ಒಕ್ಕಟ್ಟಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ. ನೋಡಿ, ಅವ್ರು ಬಂದು ಶಾಸಕರ ಏನೇನು ಸಮಸ್ಯೆಗಳಿದ್ದಾವೆ, ಅನುದಾನ ಸಮಸ್ಯೆ ಇರ್ಬೋದು, ಮತ್ತೊಂದು ಇರ್ಬೋದು, ಕೆಲಸಗಳದಿರ್ಬೋದು, ಅದರ ಜನರಲ್ ಆಗಿ ಇವತ್ತು ಸಹ AICC ಜನರಲ್ ಸೆಕ್ರೆಟ್ರಿ ಇವತ್ತು ಯಾರೇ ಇರಲಿ, ಇವತ್ತು ಹಿಂದೇನೂ ಆಗಲಿ ಇವತ್ತೂ ಆಗಲಿ, ನಮ್ಮ ಪಕ್ಷದಾಗಿರಲಿ ಬೇರೆ ಪಕ್ಷದಾಗಿದ್ದರೂ ಕೂಡ ಅದು ಬಂದು ಅವ್ರನ್ನ ಭೇಟಿಯಾಗಿ ಮಾಡಿ ಚರ್ಚೆ ಮಾಡೋಂಥ ಸಾಮಾನ್ಯ ಅದು. ನೋಡಿ, ನಾನು ಇದ್ದಲ್ಲಪ್ಪ ಅವತ್ತು ನಾನೇ ಇದ್ದೀನಿ, ಅವರು ಅಂತ ಮಾಡ್ಕೊ ಅವ್ರಿಗೆ ಹೋಗಿದ್ದು ಹೊಡಿಯೋಕ್ಕೆ ಹೋಗಿದ್ದಾರೆ ಅಂತ ತಪ್ಪದು. ನಾನು ಇದು ನಾನೇ ಅವತ್ತೊಂದು ದಿವಸ ಹೋಗಿ ಅಲ್ಲಿ ಹೋದ ಪಕ್ಕ ಅವತ್ತೊಂದು ದಿವಸ ನಾಟ್ Foxconn. China, I have read, I have not confirmed, and without confirming I should not talk anything about this one because we have a non-disclosure agreement with them. So I have read it in paper like you that China, not Foxconn. Foxconn is from Taiwan, not from China. China has asked all the Foxconn employees, Chinese employees which are working in Foxconn other things to come back. Is what the story reads. I am not sure. I know. I have read it. I am only telling it. I know. You're saying Foxconn is pulled out. Foxconn is a Taiwanese company. It is not a Chinese company. Lot of people working in this Foxconn company is a contract manufacturing firm. Yes, sir. There they have asked this one to China may have asked. This is the report says. I am not confirming it. I have a non-agreement, non-disclosure clause with them. So I do not talk anything about Apple and Foxconn. ಒಳ್ಳೆ ರೀತಿ ಎಲ್ಲ ರೀತಿಯಿಂದ ಹೆಲ್ಪ್ ಆಗುತ್ತೆ. ಇಂಡಸ್ಟ್ರಿ ಅಷ್ಟೇ ಅಲ್ಲ, ನಾಳೆ ಜನರಿಗೆ ಅಲ್ಲಿ ಟೌನ್ಶಿಪ್ ಮಾಡೋದಾಗಲಿ, ಜನ ಇದು ಮಾಡ್ಕೊಂಡು ಹೋಗಲಿ, ಮೆಟ್ರೋ ಆಗಲಿ, ಮತ್ತೊಂದಾಗಲಿ ಸೌಲಭ್ಯ ಕೊಡೋದ್ರಿಂದ ಇವತ್ತು ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಏನು ಕಂಜೆಷನ್ ಆಗುತ್ತೆ, ಆ ಕಂಜೆಷನ್ಗೆ ಒಂದು ಸ್ವಲ್ಪ ಡಿಕಂಜೆಸ್ಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದೆಲ್ಲನೂ ಕೂಡ. ಥ್ಯಾಂಕ್ ಯು. ಯಾವುದು ಚರ್ಚೆ ಮಾಡ್ತೀವಿ ಸಾಯಂಕಾಲ 4 ಗಂಟೆಗೆ. ಅದೇ ದೇವನಹಳ್ಳಿ ಸಹ ಏನು ಇದು ತುಂಬ ಹೋರಾಟ ಮಾಡ್ತಾರೆ ರೈತರು. ಅದು ನಾಳೆ ಅವ್ರಿಗೆ ಸಭೆ ಕರೆದಿದ್ದೀವಿ, ನಾಳೆ ಅವ್ರನ್ನ ಎಲ್ಲ ರೈತರ ಜೊತೆ. ಯಾರು ನನಗೆ ಗೊತ್ತಿಲ್ಲ, ಅದನ್ನ ನಾವು ಚರ್ಚೆ ಮಾಡ್ತೀವಿ ಸಾಯಂಕಾಲ ಚರ್ಚೆ ಮಾಡ್ತೀವಿ, ನಾಳೆ ಚರ್ಚೆ ಮಾಡ್ತೀವಿ. ನೋಡಿ, ಈಗ ನಿಮಗೂ ಗೊತ್ತಿದೆ ಬೇರೆ ರಾಜ್ಯಗಳಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಕಾಂಪಿಟೇಷನ್. ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತು, ಒರಿಸ್ಸಾ, ಅಷ್ಟೇ ಯಾಕೆ ಆಸಾಮು. ರೈತರು ಮತ್ತು ಇಂಡಸ್ಟ್ರೀಸ್ ಎರಡು ಕೂಡಿ ಹೋಗ್ಬೇಕು. ಒಂದನ್ನು ಬಿಟ್ಟು ಒಂದು ಇರೋಕ್ಕಾಗಲ್ಲ. ಆದರೆ ಇಷ್ಟೇ ರೈತರಿಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಏನು ಹೊಸ ಭೂಸ್ವಾಧೀನ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆ ಪ್ರಕಾರ 20,000 ಭೂಸ್ವಾಧೀನ ಕೊಡಬೇಕು. ಇದೆಲ್ಲವೂ ಕೂಡ ಚರ್ಚೆ ಮಾಡ್ತೀವಿ.